ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮನೇಲಿ ತುಂಬ ಈಸಿಯಾಗಿ ಲಿಪ್ ಬಾಮ್ ಮಾಡ್ಕೋಬೋದು ಅಂತ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಕೇವಲ 3 ಇಂಗ್ರೀಡಿಯೆಂಟ್ಸು. ಕಲರ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲಿಪ್ ಬಾಮ್ ಕ್ವಾಲಿಟಿ ಮಾತ್ರ ನೀವು ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಒಂದು ಪಾತ್ರೆಗೆ ನೀರು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಲ್ಕನೇಟ್ ರೂಟ್ ಪೌಡರೇ ಸಿಗುತ್ತೆ, ಅಥವಾ ಆಲ್ಕನೇಟ್ನ ನೀವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಬೋದು. ಇಲ್ಲಿ ನಾನು 80 ml ಪ್ಯೂರ್ ಕೊಕೊನೆಟ್ ಆಯಿಲ್ನ ತೊಗೊತಾ ಇದ್ದೀನಿ ಡಬಲ್ ಬಾಯ್ಲ್ ಮಾಡಲಿಕ್ಕೆ. ಇದ್ರ ಬದಲಾಗಿ ನೀವು ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು 20 ಗ್ರಾಮ್ನಷ್ಟು ಆಲ್ಕನೇಟ್ ರೂಟ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಈ ಆಲ್ಕನೇಟ್ ರೂಟ್ ಅಮೆಝಾನಲ್ಲಿ ತುಂಬ ಈಸಿಯಾಗಿ ಅವೈಲೇಬಲ್ ಇದೆ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪೌಡ್ರು ಕೂಡ ತೊಗೋಬೋದು, ಅಥವಾ ರೂಟ್ ಕೂಡ ತೊಗೊಂಡು ನೀವು ಪೌಡ್ರ್ ಮಾಡಿ ಇಟ್ಕೋಬೋದು ಮನೇಲೇ. ಹೇರ್ ಆಯಿಲ್ ವೀಡಿಯೋಗಳಲ್ಲೆಲ್ಲ ನಾನು ಆಲ್ರೆಡಿ ಇದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 6 ನಿಮಿಷ 900 ವ್ಯಾಟ್ಸಲ್ಲಿ 6 ಮಿನಿಟ್ಸ್ ಓನ್ಲಿ ನಾವು ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ನಾವು 6 ನಿಮಿಷ, ಗ್ಯಾಸ್ ಮೇಲೆ ಮಾಡೋದಾದರೆ ಮೀಡಿಯಮ್ ಫ್ಲೇಮಲ್ಲಿ 6 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ 6 ನಿಮಿಷ ಆಗಿದೆ, ಕರೆಕ್ಟಾಗಿ ಆಫ್ ಆಗಿದೆ. ಇವಾಗ ನಾನು ಇದನ್ನು ಸ್ವಲ್ಪ ಆರಿದ ಮೇಲೆ ಸೋಸ್ಕೊತೀನಿ ನೋಡಿ. ಇವಾಗ ಜರಡಿ ಮೇಲೆ ಒಂದು ಕಾಟನ್ ಬಟ್ಟೆನ ಇಟ್ಬಿಟ್ಟು ಅದ್ರ ಮೇಲೆ ಸೋಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿಲ್ಟರ್ ಆಗುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗೆ ಹಿಂಡಿ ನಾವು ಸೋಸ್ಕೊಬೇಕು. ಕಲರ್ ನಿಮಗೆ ಕಾಣ್ತಿದೆ ಅನ್ಕೊತೀನಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇವಾಗ ನಾನು ತಿರ್ಗಾ ಡಬಲ್ ಬಾಯ್ಲಿಂಗ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಬೀಸ್ ವ್ಯಾಕ್ಸ್ ಅಂತ, ನಿಮ್ಗೆ ಇದು ಕೂಡ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ನಾನು ಇದನ್ನು 20 ಗ್ರಾಮ್ನಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಬೀಸ್ ವ್ಯಾಕ್ಸ್ ಏನಿದೆ ಅದು ಮೆಲ್ಟ್ ಆಗೋವರೆಗೂ ನಾವು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇದಾಗಿದೆ. ಇವಾಗ ನಾನು ಇದನ್ನು ಹಾಗೆ ಎತ್ತಿಟ್ಟಿದ್ದೆ. ಒಂದು ಅರ್ಧ ಗಂಟೆ ನೀವು ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೂ ಸಾಕು, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇಲ್ಲ ಅಂದರೆ ಒಂದು 10 ನಿಮಿಷ ಫ್ರಿಜ್ಜಿಗೆ ಇಟ್ಟರು ಕೂಡ ಬೇಗ ಸೆಟ್ ಆಗಿಬಿಡುತ್ತೆ. ನೋಡಿ, ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಕೇವಲ 3 ಇಂಗ್ರೀಡಿಯೆಂಟ್ಸು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಮನೇಲೇ ಮಾಡ್ಕೊಬೋದು. ದಯವಿಟ್ಟು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.